ಎಲ್ರಿಗೂ ನಮಸ್ಕಾರ. ರಾತ್ರಿ ಉಳಿದಿರೋ ಅನ್ನದಲ್ಲಿ ಯಾವ ರೀತಿ ಮೃದುವಾದ ರಾಗಿ ರೊಟ್ಟಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಅನ್ನವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆ ರೀತಿ ಗಟ್ಟಿಯಾಗಿ ರುಬ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಉಪ್ಪು ಮತ್ತು ಜೀರಿಗೆ. ನಾನು ಸಾಮಾನ್ಯವಾಗಿ ಎಲ್ಲ ಅಡುಗೆಲೂ ಜೀರಿಗೆನ ಬಳಸ್ತೀನಿ. ಕಾರಣ ಅದು ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅಂಥೇಳಿ ಜೀರಿಗೆನ ಹಾಕಿದ್ದೀನಿ. ಇನ್ನು ಮೇಯ್ನಾಗಿ ಬೇಕಾಗಿರೋದು ರಾಗಿ ಹಿಟ್ಟು. ಈ ರಾಗಿ ಹಿಟ್ಟಿಗೆ ನಾವು ರಾಗಿ ಮತ್ತು ಅದ್ರ ಜೊತೆಗೆ ಮೆಂತ್ಯ ಮತ್ತು ಉದ್ದಿನ ಕಾಳು ಹಾಕಿ ಬಿಡಿಸಿದ್ದೀವಿ. ಅವು ಮೂರು ಬಾಡಿಗೆ ತುಂಬ ಅವಶ್ಯಕತೆ ಇರುವಂತಹ ಆಹಾರಗಳು. ಅದಕ್ಕೋಸ್ಕರ ಈ ರೀತಿ ಮೊದಲೇ ನೀರು ಹಾಕಬೇಡಿ. ನಾನು ಅಲ್ಲಿ ಏನೇನು ಮಿಕ್ಸ್ ಮಾಡಿದ್ದೀವಿ, ಮಿಕ್ಸಿ ಮಾಡ್ಕೊಂಡಿರುವಂತಹ ಅನ್ನ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಮತ್ತು ಉಪ್ಪು, ಜೀರಿಗೆ, ಆಮೇಲೆ ರಾಗಿ ಹಿಟ್ಟು ಅದನ್ನಷ್ಟನ್ನು ಹಾಕಿ ನೀರು ಹಾಕದೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಗಟ್ಟಿ ಅಂತ ನಿಮಗೆ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕಲಸಿ. ಇಲ್ಲ ಸರಿಯಾಗಿದೆ ಸಾಕು ಇಷ್ಟೇ ಅಂತ ಅನಿಸಿದ್ರೆ ಮತ್ತೆ ನೀರು ಹಾಕೊಳ್ಳೋಕ್ಕೇನು ಹೋಗಬೇಡಿ. ನಾವು ಅನ್ನವನ್ನು ರುಬ್ಬಬೇಕಾದ್ರೂ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು, ಜಾಸ್ತಿ ನೀರು ಹಾಕಿ ರುಬ್ಬಬೇಡಿ. ಆ ರೀತಿ ರುಬ್ಬಿದಂತಹ ಒಂದು ಅನ್ನಕ್ಕೆ ಈ ರೀತಿ ಎಲ್ಲ ಐಟಮ್ಗಳು, ಇದಕ್ಕೆ ಬೇಕು ಅಂದರೆ ನೀವು ಕ್ಯಾರೆಟ್ ತುರಿದು ಹಾಕ್ಕೋಬೋದು, ಹಾಕ್ಕೊಂಡು ಒಂದು ಅರ್ಧ ಗಂಟೆ ಅದನ್ನು ನೆನೆಯಕ್ಕೆ ಬಿಡಿ. ನೋಡಿ ಈ ರೀತಿ ಹಿಟ್ಟು ರೆಡಿ ಆಗುತ್ತೆ. ಇನ್ನು ರೊಟ್ಟಿ ತಟ್ಟಗೆ ನೀರು ಜೊತೆಗೆ ಅಲ್ಲಿ ಕಾವಲಿನ ಕಾಯಕ್ಕಿಟ್ಟಿದ್ದೀನಿ. ದೋಸೆ ತವನ ರೆಡಿ ಮಾಡಿಟ್ಟಿದ್ದೀನಿ. ನೀರು ಯಾಕೆ ಬೇಕಪ್ಪ ಅಂತಂದರೆ ರೊಟ್ಟಿ ತಟ್ಟಬೇಕಾದ್ರೆ ಸುಡುತ್ತೆ, ಆ ಕಾರಣಕ್ಕೋಸ್ಕರ ನೀರನ್ನು ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ನಮ್ಗೆ ಎಷ್ಟು ಹಸಿಟ್ಟು ಬೇಕೋ ಅಷ್ಟು ಹಸಿಟ್ಟನ್ನು ನೀಟಾಗಿ ಎತ್ಕೊಳ್ಳಿ. ನೋಡಿ ನೀಟಾಗಿ ಎತ್ಕೊಂಡು ಅಲ್ಲೇ ಮೇಲೆ ಹಾಕ್ಕೊಂಡು ಅಲ್ಲೇ ಸುಡ್ತಾ ಇರುತ್ತೆ. ದಯಮಾಡಿ ಹೊಸ್ದಾಗಿ ಅಡುಗೆ ಮಾಡೋರು ಬಿ ಕೇರ್ಫುಲ್. ನಾನು ತುಂಬ ಹೇಳ್ತೀನಿ, ಹೊಸ್ದಾಗಿ ಅಡುಗೆ ಮಾಡಬೇಕಾದ್ರೆ ಜಾಸ್ತಿ ಕೈ ಸುಟ್ಕೊಬಿಡ್ತೀವಿ ನಾವು ಹೆಣ್ಮಕ್ಳು. ಅದಕ್ಕೋಸ್ಕರ ನಾನು ಪದೇ ಎಲ್ಲ ವಿಡಿಯೋದಲ್ಲೂ ಹೊಸ್ದಾಗಿ ಅಡುಗೆ ಮಾಡೋರು ಹುಷಾರಾಗಿ ಮಾಡಿ ಅಂತ ಹೇಳೋದು. ಅದು ತುಂಬ ಉರಿಯುತ್ತೆ ಸುಟ್ಕೊಂಡಾಗ. ಆ ಕಾರಣಕ್ಕೋಸ್ಕರ ನೀರನ್ನು ಪಕ್ಕದಲ್ಲಿ ಇಟ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ನೀರನ್ನು ಹಚ್ಕೊಂಡು ತಟ್ಕೊಂಡು ಬನ್ನಿ ನೀಟಾಗಿ. ಆ ರೀತಿ ನೋಡಿ ನಾನು ತಟ್ಟೋದನ್ನು ಸಹ ಫುಲ್ ತೋರಿಸ್ತಾ ಇದ್ದೀನಿ. ಅಂಚುಗಳನ್ನ ನೀಟಾಗಿ ರೊಟ್ಟಿಯ ಎಡ್ಜಿದೆಯಲ್ಲ ಆ ಎಡ್ಜನ್ನು ನೀಟಾಗಿ ತಟ್ಟಬೇಕು. ಯಾಕೆಂದರೆ ನಾವು ಹಸಿಟ್ಟು ಹಾಕಿದ ತಕ್ಷಣ ಫಸ್ಟು ಮಧ್ಯದಲ್ಲಿ ಪ್ರೆಸ್ ಮಾಡಿ ಎಲ್ಲ ಅಂಚಿಗೆ ಬರ್ಸ್ಬಿಡ್ತೀವಿ. ಹಂಗೆ ಬರ್ಸಿದ ಮೇಲೆ ಅಂಚು ಸ್ವಲ್ಪ ದಪ್ಪ ಆಗಿಬಿಡುತ್ತೆ. ಅದು ಒಂದೊಂದು ಟೈಮಲ್ಲಿ ಸರಿಯಾಗಿ ಬೇಯಲ್ಲ, ತಿನ್ನೋಕ್ಕಾಗಲ್ಲ. ಸೊ ಆ ಕಾರಣಕ್ಕೋಸ್ಕರ ಆ ರೀತಿ ನೀಟಾಗಿ ಎಡ್ಜನ್ನು ಪ್ರೆಸ್ ಮಾಡಿ ಆವಾಗ ಸರಿಯಾಗುತ್ತೆ. ಆಚೆ ಕಡೆ ಒಂದು ರಾಗಿ ರೊಟ್ಟಿನ ಕೇಳಿದ್ರೆ 50 ರೂಪಾಯಿ ಒಂದು ರಾಗಿ ರೊಟ್ಟಿ ಹೇಳ್ತಾರೆ. 50 ರೂಪಾಯಿ ರಾಗಿ ರೊಟ್ಟಿ ಹೇಳಿದ ತಕ್ಷಣ ನನಗೆ ಯೋಚನೆ ಬಂದಿದ್ದು, 50 ರೂಪಾಯಿಗೆ 2 kg ರಾಗಿ ಬರುತ್ತೆ, ಅದನ್ನು ತಂದು ಮನೇಲಿ ಪೌಡ್ರ್ ಮಾಡಿಕೊಂಡು ನಾವೇ ಮನೇಲಿ ಮಾಡ್ಕೊಂಡು ತಿನ್ಬೋದಲ್ಲ ಅಂತ ಅನಿಸ್ಬಿಡ್ತು ನಿಜವಾಗ್ಲೂ. ಯಾಕೆಂದರೆ ಆಚೆ ಕಡೆ ಹೆಲ್ದಿ ಫುಡ್ಗಳ ಬೆಲೆ ಜಾಸ್ತಿ ಆಗ್ತಾಯಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ರೀತಿ ಹೆಲ್ದಿ ಫುಡ್ಗಳನ್ನ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಫುಡ್ಡನ್ನ ತಿಂದು ಅನ್ನೋ ಒಂದು ಖುಷಿನೂ ಇರುತ್ತೆ. ಅದಕ್ಕೋಸ್ಕರ ಟೈಮ್ ಅಟ್ಲೀಸ್ಟ್ 15 ದಿನಕ್ಕೊಂದ್ಸಲ ರಾಗಿ ರೊಟ್ಟಿನ ಮಾಡ್ಕೊಂಡು ತಿನ್ನಿ. ನಿಮ್ಮ ಮನೆಯವ್ರಿಗೂ ಮಾಡಿಕೊಡಿ. ನಾವು ಹೆಂಗಸ್ರು ಹೆಂಗೆ ಅಂದರೆ ರಾಗಿ ರೊಟ್ಟಿ ಬೇಕು ಅಂದ ತಕ್ಷಣ ಅಯ್ಯೋ ತಟ್ಟೋರು ಯಾರು ಅಂತ ಯೋಚನೆ ಮಾಡ್ತೀವಿ. ಆ ರೀತಿ ಯೋಚನೆ ಮಾಡಬೇಡಿ. ಅದೆಲ್ಲ ತುಂಬ ಈಸಿಯಾಗಿ ಆಗಿಬಿಡುತ್ತೆ. ನಾವು ಪ್ರೀತಿಯಿಂದ ಮಾಡಿದ್ರೆ ಎಲ್ಲ ಅಡುಗೆನೂ ನಮಗೆ ತುಂಬ ಸುಲಭ ಅನಿಸುತ್ತೆ. ಕಷ್ಟವಾಗಿ ಮಾಡಿದ್ರೆ ಕೇವಲ ಒಂದು ಟೀ ಮಾಡೋದು ಸಹ ನಮಗೆ ತುಂಬ ಕಷ್ಟ ಅಂತ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಅದಾದಮೇಲೆ ಇನ್ನೂ ಸ್ವಲ್ಪ ನಿಮಗೆ ಎಡ್ಜು ದಪ್ಪ ಇದೆ ಅಂತ ಏನಾದರೂ ಅನಿಸಿದ್ರೆ ನೀವು ಮಗ್ಚಾಗ್ತಿರಲ್ಲ, ಸೌಟ್ ಇರುತ್ತಲ್ಲ, ಆ ಸೌಟಿಂದ ಆ ಎಡ್ಜಿನೆಲ್ಲ ನೀಟಾಗಿ ಪ್ರೆಸ್ ಮಾಡಿ. ಆಗಲೂ ಸಹ ಅದು ಅಗಲ ಆಗುತ್ತೆ, ಏನು ತೊಂದರೆ ಆಗಲ್ಲ. ನೋಡಿ ನಾನು ಯಾವ ರೀತಿ ಪ್ರೆಸ್ ಮಾಡ್ತಾಯಿದ್ದೀನಿ, ಆ ರೀತಿ ನೀಟಾಗಿ ಪ್ರೆಸ್ ಮಾಡಿ ಆವಾಗ ನೀಟಾಗೆಲ್ಲ ಬೇಯುತ್ತೆ. ಯಾವಾಗಲೂ ರಾಗಿ ರೊಟ್ಟಿ ಆಗಿರಲಿ, ಅಕ್ಕಿ ರೊಟ್ಟಿ ಆಗಿರಲಿ, ಕಡಿಮೆ ಸಿಮ್ಮಲ್ಲಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ರೀತಿ ಬೇಯಿಸ್ಕೊಳ್ಳಿ. ಜಾಸ್ತಿ ಉರಿನ ಇಟ್ಬಿಟ್ಟಾಗ ಅದು ಕಪ್ಪುಗೆ ಸೀದೋದಂಗೆ ಆಗಿಬಿಡುತ್ತೆ, ಆವಾಗ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಕಡಿಮೆ ಉರಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ಆದಷ್ಟು ಆಚೆ ಕಡೆ ಊಟವನ್ನು ಕಡಿಮೆ ಮಾಡಿ ಇರುವಂತಹ ಕಡಿಮೆ ಟೈಮಲ್ಲೇ ಈಸಿಯಾಗಿ ಏನನ್ನು ಮಾಡ್ಕೋಬೋದು ಅದನ್ನು ಮಾಡ್ಕೊಳ್ಳಿ. ರಾಗಿ ರೊಟ್ಟಿನ ಅಷ್ಟೇ ತುಂಬ ಟೈಮ್ ಹಿಡಿಯಲ್ಲ. ಬೇಗ ಹಸಿಟ್ಟೆಲ್ಲನ ಕಲಸಿಟ್ಬಿಟ್ಟು ಒಂದು ಅರ್ಧ ಗಂಟೆ ಬೇರೆ ಕೆಲಸ ಮುಗಿಸ್ಬಿಟ್ಟು ಬಂದು ಇಮಿಡಿಯೇಟಾಗಿ ತವದ ಮೇಲೆ ತಟ್ಟಿದ್ರೆ ರೊಟ್ಟಿ ರೆಡಿ ಆಗಿಬಿಡುತ್ತೆ. ನಿಮ್ಗೆ ಇದಕ್ಕೆ ಬೇಕು ಅಂದರೆ ಉಪ್ಪು ಸಾಂಬಾರು ಖಾರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು.
ಅದ್ರ ಜೊತೆಗೆ ಉಪ್ಪು ಸಾಂಬಾರು ಖಾರ ಜೊತೆಗೆ ಗಟ್ಟಿ ಮೊಸರು ಹಾಕ್ಕೊಂಡು ತಿನ್ನಿ, ಹೆಂಗಿರುತ್ತೆ ಅಂದರೆ ಆಹಾ ಸೂಪರ್, ಅಷ್ಟು ಚೆನ್ನಾಗಿರುತ್ತೆ ಗಟ್ಟಿ ಮೊಸರು ಮತ್ತು ಉಪ್ಪು ಸಾಂಬಾರು ಖಾರ. ಬಟ್ ನನಗೆ ತುಪ್ಪ ತುಂಬ ಇಷ್ಟ. ನಮ್ಮ ಫ್ಯಾಮಿಲಿನೇ, ನಾನು ನನ್ನ ತಮ್ಮ ನನ್ನ ತಂಗಿ ನಾವೆಲ್ಲ ತುಪ್ಪ ಪ್ರಿಯರು. ನಮಗೆ ಚಪಾತಿ ಆಗಲಿ ರೊಟ್ಟಿ ಆಗಲಿ ತುಪ್ಪನೇ ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಂಡು ತಿಂತಾಯಿದ್ದೀನಿ. ನಿಜವಾಗ್ಲೂ ತುಂಬ ಸಾಫ್ಟಾಗಿತ್ತು, ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು.